ವಾರ್ತೆಗಳ ಪ್ರಾಯೋಜಕರು ಶ್ರೀ ಶ್ರೀ ಮಹಾಮಾತೆ ಕಂಚು ಮಾರಮ್ಮ ದೇವಿಯ 289ನೇ ಜಾತ್ರಾ ಮಹೋತ್ಸವ ದಿನಾಂಕ 23/6/2026 ಮಂಗಳವಾರ ತೊಟ್ಟಿಲು ಸಮಾರಂಭ ಸಂಜೆ 5 ಗಂಟೆಯಿಂದ. ದಿನಾಂಕ 24/6/2026 ಬುಧವಾರ ಕುಂಭಮೇಳ ಬೆಳಿಗ್ಗೆ 7 ಗಂಟೆಯಿಂದ. ದಿನಾಂಕ 25/6/2026 ಗುರುವಾರ ರಥೋತ್ಸವ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ. ದಿನಾಂಕ 26/6/2026 ಶುಕ್ರವಾರದಂದು ಉಚ್ಚಯ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ ನಡೆಯಲಿದೆ. ಸ್ಥಳ ಮಹಾಮಾತೆ ಕಂಚು ಮಾರಮ್ಮ ದೇವಸ್ಥಾನ ಸಮಿತಿ, ಹರಿಜನವಾಡ, ರಾಯಚೂರು. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುತ್ತಿರುವವರು ಪಿ ಯಲ್ಲಪ್ಪ, ಅಧ್ಯಕ್ಷರು. ಶ್ರೀ 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 ಮಹಾಮಾತೆ ಕಂಚು ಮಾರಮ್ಮ ಜಾತ್ರಾ ಮಹೋತ್ಸವ ಹರಿಜನವಾಡ ಬಡಾವಣೆಯಲ್ಲಿ ದಿನಾಂಕ 23/6/2026ರಿಂದ ದಿನಾಂಕ 26/6/2026ರವರೆಗೆ ವಿಜೃಂಭಣೆಯಿಂದ ನಡೆಯುತ್ತದೆ. ಸಕಲ ಭಕ್ತಾದಿಗಳಿಗೆ ಹಾರ್ದಿಕ ಸುಸ್ವಾಗತ. ಸ್ವಾಗತ ಕೋರುವವರು ಶ್ರೀ ಸಣ್ಣಬಾಬು, ಟೈಗರ್ ಗ್ರೂಪ್, ಹರಿಜನವಾಡ, ರಾಯಚೂರು. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raiturs biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪಂಚ ಗ್ಯಾರಂಟಿ ಯೋಜನೆಗಳ ಲೋಪ ಸರಿಪಡಿಸಲು ಮರು ಸಮೀಕ್ಷೆ, ಯೋಜನೆಗಳು ನಿಲ್ಲುವುದಿಲ್ಲ, ಎಚ್ಎಂ ರೇವಣ್ಣ. ಎನ್ಎಸ್ ಬೋಸರಾಜರಿಗೆ ಸಚಿವ ಸ್ಥಾನ ನೀಡಿ ಜಿಲ್ಲಾ ಉಸ್ತುವಾರಿ ನೀಡಲಿ, ವಿ ಲಕ್ಷ್ಮೀರೆಡ್ಡಿ. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ರಿಗೆ ಸಚಿವ ಸ್ಥಾನ ನೀಡಬೇಕು, ಜೆಎಂ ಮೌನೇಶ್. ಜೂನ್ 28ರಂದು ಎಸ್ಡಿಪಿಐ ರಾಜ್ಯ ಕಾರ್ಯಕಾರಿಣಿ ಎಸ್ಐಆರ್ ವಿರೋಧಿಸಿ ಸಮಾವೇಶ, ರಿಯಾಜ್ ಕಡುಂಬ. ಅದ್ದೂರಿಯಾಗಿ ನಡೆದ ಶ್ರೀ ಮಾತಾ ಕಂಚು ಮಾರಮ್ಮ ರಥೋತ್ಸವ, ಸಾಕ್ಷಿಯಾದ ಜನತೆ. ಜೂನ್ 27ರಂದು ಸಿಜಿಕೆ ಬೀದರಂಗ ದಿನ, ಸಿಜಿಕೆ ರಂಗ ಪ್ರಶಸ್ತಿ ಪ್ರದಾನ, ರಂಗಸ್ವಾಮಿ. ಮತ್ತು ಮುಂಗಾರು ಮಳೆ ಕೊರತೆ, ಹತ್ತಿ ಬೆಳವಣಿಗೆ ರೈತರಲ್ಲಿ ಆತಂಕ. ವಾರ್ತೆಗಳ ವಿವರ. ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಆಗಿರುವ ಲೋಪಗಳನ್ನು ಸರಿಪಡಿಸಲು ಮರು ಸಮೀಕ್ಷೆ ನಡೆಸಲಾಗುತ್ತಿದ್ದು, ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳು ನಿಲ್ಲುವುದಿಲ್ಲ ಎಂದು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಹೇಳಿದರು. ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಆಗಿರುವ ಲೋಪಗಳನ್ನು ಸರಿಪಡಿಸಲು ಮರು ಸಮೀಕ್ಷೆ ನಡೆಸಲಾಗುತ್ತಿದ್ದು, ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳು ನಿಲ್ಲುವುದಿಲ್ಲ ಎಂದು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಕೆಲ ನ್ಯೂನತೆಗಳಾಗಿವೆ. ಮೃತಪಟ್ಟವರ ಖಾತೆಗೂ ಹಣ ಜಮವಾಗಿರುವುದು ಪತ್ತೆಯಾಗಿದೆ. 5 ಗ್ಯಾರಂಟಿ ಯೋಜನೆಗಳಿಗೆ 1,40,000 ಕೋಟಿ ರೂಪಾಯಿ ಸರ್ಕಾರ ವ್ಯಯ ಮಾಡಿದೆ. ಆಗಿರುವ ಲೋಪಗಳನ್ನು ಸರಿಪಡಿಸಲು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ 5 ಜನ ವಿವಿಧ ಇಲಾಖೆಗಳ ಕಾರ್ಯದರ್ಶಿಗಳ ಸಮಿತಿ ರಚಿಸಲಾಗಿದೆ. 39 ಕಂತುಗಳ ಮೂಲಕ 5 ಗ್ಯಾರಂಟಿ ಯೋಜನೆಗಳಿಗೆ ಅನುದಾನ ನೇರ ಖಾತೆಗೆ ಅಂದರೆ ಡಿಬಿಟಿ ಮೂಲಕ ಪಾವತಿಸಲಾಗಿದೆ. ಕೆಲ ತಾಂತ್ರಿಕ ಸಮಸ್ಯೆಯಿಂದ ಗೊಂದಲವಾಗಿರುವುದು ನಿಜ. ಮೃತ ವ್ಯಕ್ತಿಗಳಿಗೆ 115 ಕೋಟಿ ರೂಪಾಯಿ ಹಂಚಿಕೆಯಾಗಿದ್ದು 15 ಕೋಟಿ ರೂಪಾಯಿ ಈಗಾಗಲೇ ಮರಳಿ ಪಡೆಯಲಾಗಿದೆ. ಹೊರ ರಾಜ್ಯದ ಬ್ಯಾಂಕರ್ಗಳು ಸೇರಿದಂತೆ ಬ್ಯಾಂಕರ್ ಸಭೆ ನಡೆಸಿ ಸರಿಪಡಿಸುವ ಕೆಲಸ ಪ್ರಾರಂಭವಾಗಿದೆ. ಸಿಎಜಿ ವರದಿ ನಮ್ಮ ಕೈ ಸೇರಿಲ್ಲ. ಅವರು ಗುರುತಿಸಿರುವ ಲೋಪಗಳನ್ನು ಸರಿಪಡಿಸಲಾಗುತ್ತಿದೆ.
ಆದರೆ ಖಾತೆ ಇಲ್ಲದವರಿಗೆ ಹಣ ಹಾಕಲು ಸಾಧ್ಯವಿಲ್ಲ. ಅನುದಾನ ದುರುಪಯೋಗವಾಗಿಲ್ಲ. ಠೇವಣಿ ರೂಪದಲ್ಲಿ ಬೇರೆ ಬೇರೆ ಕಡೆ ಹೋಗಿದೆ. ಸ್ವಯಂ ಘೋಷಿತವಾಗಿ ಯೋಜನೆಗಳನ್ನು ಮರಳಿಸುವ ಅವಕಾಶ ನೀಡಲಾಗಿದೆ. ಕರ ಪಾವತಿದಾರರಿಗೆ ಯೋಜನೆಗಳ ಅವಶ್ಯಕತೆ ಇಲ್ಲ. ಗೃಹ ಜ್ಯೋತಿ ಯೋಜನೆ ಕಮರ್ಷಿಯಲ್ ಆಗಿ ಬಳಕೆಯಾಗಿರುವ ದೂರುಗಳಿವೆ. ಬಾಡಿಗೆದಾರರು ಹಾಗೂ ಮನೆ ಮಾಲೀಕರಿಗೆ ತಲುಪಿರುವ ದೂರುಗಳು ಇದ್ದು ಸರಿಪಡಿಸಲಾಗುತ್ತಿದೆ. ಅನ್ನಭಾಗ್ಯ ಯೋಜನೆ ಕಳ್ಳಸಾಗಣೆ ತಡೆಯಲಾಗುತ್ತಿದೆ. ಶಕ್ತಿ ಯೋಜನೆಯಡಿ 600 ಕೋಟಿ ಜನ ಮಹಿಳೆಯರು ಪ್ರಯಾಣಿಸಿರುವುದು ದಾಖಲಾರ್ಹವಾಗಿದೆ. ಜನರ ತಲಾ ಆದಾಯ ವೃದ್ಧಿಯಾಗಿರುವುದೇ ದೇಶದಲ್ಲಿಯೇ ಗ್ಯಾರಂಟಿ ಯೋಜನೆಗಳು ಮೆಚ್ಚುಗೆಗೆ ಕಾರಣವಾಗಿದೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರುಗಳು, ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ತೆರಳಿ ಫಲಾನುಭವಿ ಮಾಹಿತಿ ಸಂಗ್ರಹಿಸಿ ಹೊಸ ಅರ್ಜಿಗಳೊಂದಿಗೆ ಯೋಜನೆ ಜಾರಿಯಾಗುತ್ತದೆ. ಯಾವುದೇ ಕಾರಣಕ್ಕೂ ಯೋಜನೆ ನಿಲ್ಲುವುದಿಲ್ಲ. ಬಿಜೆಪಿಯವರು ಜನರಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸುತ್ತಿದ್ದಾರೆ. ಬಿಜೆಪಿ ಅಧಿಕಾರ ಇರುವ ಮಹಾರಾಷ್ಟ್ರ, ರಾಜಸ್ಥಾನ, ಮಧ್ಯಪ್ರದೇಶ ಸೇರಿ ಅನೇಕ ರಾಜ್ಯಗಳಲ್ಲಿ ಗ್ಯಾರಂಟಿ ಯೋಜನೆಗಳು ಸ್ಥಗಿತಗೊಂಡಿವೆ. ರಾಜ್ಯದಲ್ಲಿ ಜನರಿಗೆ ತಪ್ಪು ಮಾಹಿತಿ ನೀಡಲಾಗುತ್ತದೆ. ಯಾವುದೇ ಕಾರಣಕ್ಕೂ ಯೋಜನೆ ನಿಲ್ಲಿಸುವುದಿಲ್ಲ. ಪರಿಷ್ಕರಿಸಿ ಜಾರಿಗೊಳಿಸಲಾಗುತ್ತದೆ ಎಂದರು. ಕಳೆದ ಚುನಾವಣೆಯ ಮೊದಲು ರಾಜ್ಯದ ಪರಿಸ್ಥಿತಿ ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ಬೆಲೆ ಏರಿಕೆ ಆಕಾಶಕ್ಕೆ ಹೋದಂಥ ಸಂದರ್ಭ, ಜನಜೀವನ ಭೂಮಿಗೆ ತಲುಪಿದಂಥ ಸಂದರ್ಭದಲ್ಲಿ ಅಂದಿನ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು ಹಾಗೂ ಅಂದಿನ ರಾಜ್ಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಜನತೆಯ ಸ್ಪಂದನೆಯನ್ನು ಭಾರತ್ ಜೋಡೋ ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪ್ರಯಾಣ ಮಾಡಿದ ಸಂದರ್ಭದಲ್ಲಿ 22 ಜಿಲ್ಲೆಗಳ ಮೂಲಕ ಇಲ್ಲಿಗೆ ಹೊರಟಂಥ ಸಂದರ್ಭ ಅದರ ಚರ್ಚೆ ಮಾಡಿ ಈ ಗ್ಯಾರಂಟಿಗಳನ್ನು ಈ 5 ಗ್ಯಾರಂಟಿಗಳು ಗೃಹ ಜ್ಯೋತಿ, ಶಕ್ತಿ, ಅನ್ನಭಾಗ್ಯ ಯೋಜನೆ, ಈ 5 ಯೋಜನೆಗಳನ್ನು ಜಾರಿಗೆ ಕೊಡ್ತೇವೆ. ಗ್ಯಾರಂಟಿಯನ್ನು ಚೆಕ್ ಮೂಲಕ ಸಹಿ ಮಾಡುವ ಮೂಲಕ ಕೊಟ್ಟಂಥ ಪ್ರಯತ್ನ ನಮ್ಮ ರಾಜ್ಯದಲ್ಲಿ 136 ಸೀಟು ಬಂದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಹಿಂದಿನಿಂದಲೂ ನುಡಿದಂಥ ಸರ್ಕಾರ ಸಮೇತ ಭರವಸೆಯಿಂದ ಕಾಂಗ್ರೆಸ್ಸಿನ ಮೊದಲನೇ ತೀರ್ಮಾನ, ಮೊದಲನೇ ಸಂದರ್ಭದಲ್ಲಿ ಈ 5 ಗ್ಯಾರಂಟಿಗಳನ್ನು ಜಾರಿಗೆ ಕೊಡ್ತೇವೆ ಅಂತ ತೀರ್ಮಾನವನ್ನು ಮಾಡಿ ಚಾಲನೆಯನ್ನು ಕೊಟ್ಟರು. ಈ 5 ಗ್ಯಾರಂಟಿಗಳು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಪಡೆದಿವೆ. ಈ ಸಂಬಂಧ ಅನೇಕ ವಿಶ್ಲೇಷಣೆಗಳಾಗಿವೆ, ಸಮೀಕ್ಷೆಗಳಾಗಿವೆ. ಖ್ಯಾತ ಪ್ರಪಂಚದ ಅರ್ಥಶಾಸ್ತ್ರಜ್ಞರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಸರ್ವಸಾಮಾನ್ಯರ ಕೊಟ್ಟಿದ್ದಾರೆ. ಮಹಿಳೆಯರ ಸಬಲೀಕರಣಕ್ಕೆ ಒತ್ತು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದೆ. ಇದರ ಮುಖೇನ ಕರ್ನಾಟಕ ರಾಜ್ಯ ತಲಾ ಆದಾಯದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ರಾಜ್ಯದಲ್ಲಿ ಮತ್ತು 42,600 ಜನರು ಮೃತಪಟ್ಟವರಿಗೆ ಹಣ ಸಂದಾಯವಾಗಿದೆ. ಅದು 79 ಕೋಟಿ ಇರ್ತಕ್ಕಂಥ ಪ್ರಥಮ ಮಾಹಿತಿ ಸಿಕ್ಕಿದ ಮೇಲೆ ನಾವು ಈವರೆಗೂ ಜನರಿಗೆ ಕೊಟ್ಟಿರ್ತಕ್ಕಂಥ ನೇರವಾಗಿ 1,40,000 ಕೋಟಿಗಳು ನೇರವಾಗಿ DBT ಮೂಲಕ ಈ 5 ಗ್ಯಾರಂಟಿಗಳಲ್ಲಿ ಜನತೆಗೆ ತಲುಪಿರ್ತಕ್ಕಂಥದ್ದು 1,40,000 ಕೋಟಿ ರೂಪಾಯಿಗಳು. ಇದು ಸಾಮಾನ್ಯವಲ್ಲ. ಒಂದು ರಾಜ್ಯದ ಸಣ್ಣ ರಾಜ್ಯದ ಬಜೆಟ್ಗೆ ಸಮ ಅಂತಕ್ಕಂಥದ್ದನ್ನು ಕೂಡ ಮುಂದೆ ಹೇಳ್ತಾ ಇಂಥ ಸಂದರ್ಭದಲ್ಲಿ ಹೊಸದಾಗಿ ಕಾರ್ಯಕ್ರಮ ರೂಪಿಸಿದಾಗ ಸಣ್ಣ ಪುಟ್ಟವನ್ನು ಬಂದಿದ್ದೆಲ್ಲ ಸರಿಪಡಿಸೋದಕ್ಕೆ ಪ್ರಯತ್ನವನ್ನು ಮಾಡ್ಕೊಂಡು ಬಂದಿದ್ದಾರೆ. ಚೀಫ್ ಸೆಕ್ರೆಟರಿಯವರ ಅಧ್ಯಕ್ಷತೆ ಇದೆ. 5 ಜನ ಅಡಿಷನಲ್ ಚೀಫ್ ಸೆಕ್ರೆಟರಿಗಳು 5 ಇಲಾಖೆಗೂ 5 ಜನ ನನ್ನ ಕೈ ಕೆಳಗೆ ಬರ್ತಾರೆ. ಒಳಗೊಂಡಂತೆ 4 ಹಂತಗಳನ್ನು ಮಾಡಿ ಒಂದು ಹಂತದಲ್ಲಿ ಪರಿಷ್ಕರಣೆಯನ್ನು ಮಾಡಬೇಕು. ಏನು ನೋಡ್ತೀವಂದರೆ ಒಂದೇ ನಮ್ಮ ಆಸೆ ಕಟ್ಟಕ್ಕೆಯ ಬಲವಾಗಿ ಈ ಕಾರ್ಯಕ್ರಮ ತಲುಪಬೇಕು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ
ಹಣವನ್ನು ಕೊಡ್ತಾ ಇದ್ದೇವೆ. ಒಂದು ತಿಂಗಳಿಗೆ ಕನಿಷ್ಠ ಹೆಚ್ಚು ಇಳುವರಿಗೆ ಕಡಿಮೆ ಇದೆ ಬಿಟ್ಟರೆ ಈ 4 ಇದರಿಂದ ಸುಮಾರು ಒಂದು ತಿಂಗಳಿಗೆ 5ರಿಂದ 6 ಸಾವಿರ ರೂಪಾಯಿಗಳು ಅವರ ಖಾತೆಗೆ ಜಮಾ ಆಗ್ತಕ್ಕಂಥದ್ದು ಇಡೀ ಭಾರತದಲ್ಲಿ ಯಾವುದೇ ರಾಜ್ಯವಿಲ್ಲ. ಉಳಿದಂತೆ ನಡೆದ ಸರ್ಕಾರ ಇಲ್ಲಿವರೆಗೂ 39 ಕಂತುಗಳನ್ನು ನಾವು ಜನತೆ ಕೊಟ್ಟಿದ್ದೇವೆ. ಇದು ನನಗೆ ಹೆಮ್ಮೆಯ ವಿಷಯ. ಇದರಲ್ಲಿ 3 ವಿಷಯ ಬರುತ್ತೆ. ಒಂದೇ ಮೃತಪಟ್ಟವರ ಅಕೌಂಟ್ಗೆ ಆನ್ಲೈನ್ ಇದ್ದಿದ್ದರಿಂದ DBT ಇದ್ದಿದ್ದರಿಂದ ಹಣ ಸಂದಾಯ ಆಗಬೇಕು. ನಾವು ಮೊದಲು ಕಂಡಿದ್ದು 1,40,000 ಇವತ್ತು 2 ಲಕ್ಷ ಚಿಲ್ಲರಾಗಿದೆ. ಇದನ್ನು ನೋಡುವಾಗ ಹಣವನ್ನು ನಿಲ್ಲಿಸಿದ್ದೇವೆ. ಅಷ್ಟಾದರೂ ಅದರ ಮಧ್ಯೆ ಹೋಗಿರ್ತಕ್ಕಂಥ ಹಣ ಇವತ್ತು ನಾವು ವಾಪಸ್ ಬರ್ತದೆ. 115 ಕೋಟಿ ರೂಪಾಯಿಗಳು ಈ ಮೃತಪಟ್ಟವರ ಅಕೌಂಟ್ಗೆ ಜಮಾ ಆಗಿದೆ. ಅದಕ್ಕಾಗಿ ಇಲಾಖೆಯ ಸಭೆಗಳನ್ನು ಮಾಡಿದ್ದೇವೆ. ಬ್ಯಾಂಕರ್ಸ್ ಮೀಟಿಂಗ್, ಲೀಡ್ ಬ್ಯಾಂಕ್ ಮ್ಯಾನೇಜರ್ಸ್ ಮತ್ತು ಉನ್ನತ ಮಟ್ಟದ ಸಭೆಗಳನ್ನು ಮಾಡಿದ್ದೇವೆ. ಅವರೆಲ್ಲ ಸಮಯ ಒಂದಂತೂ ರಾಜಕೀಯ ಮಾತನಾಡಿಕೊಂಡು ಇದ್ದೇವೆ. ಮೊದಲನೇದಾಗಿ ಅವರೇನೇ ವಿಷಯ ಮಾಡಿದ್ದಾರೆ. ಈ ರಾಜ್ಯದಲ್ಲಿ ಒಂದು 5 ನಿಮಿಷ ಸಮಯ ಕೊಡ್ತೀರಾ? ಕಾಂಗ್ರೆಸ್ ಸರ್ಕಾರ ಎಂದೇನು ಅಧಿಕಾರದಲ್ಲಿ ಅವರೆಲ್ಲ ಜನಪರ ಕಾರ್ಯಕ್ರಮ ಮಾಡಿದ್ದಾರೆ. ದೇವರಾಜ ಕಾಲದಿಂದ ಇಲ್ಲಿ ಭೂಮಿ ಕೊಡೋದ್ರಿಂದ ಇವತ್ತಿನ 3 ಅತ್ಯುತ್ತಮ ಕಾರ್ಯಕ್ರಮ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲರು ಇವೆಲ್ಲ ಮಾನ್ಯ ವೀರಪ್ಪ ಮೊಯ್ಲಿ. ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿ ಸದಸ್ಯ ನಾಗೇಂದ್ರಪ್ಪ ಮಟ್ಮಾರಿ, ನಾಗವೇಣಿ ಸೇರಿದಂತೆ ಅನೇಕರು ಇದ್ದರು. ಕಳೆದ 50 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಹಾಗೂ ಅಭಿವೃದ್ಧಿಗೆ ವಿಶೇಷ ಕಾಳಜಿ ವಹಿಸಿ ಕಾರ್ಯನಿರ್ವಹಿಸುತ್ತಿರುವ NS ಬೋಸರಾಜ್ ಇವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಮುನ್ನೂರು ಕಾಪು ಸಮಾಜದ ಮುಖಂಡ ವಿ ಲಕ್ಷ್ಮೀರೆಡ್ಡಿ ಆಗ್ರಹಿಸಿದರು. ಕಳೆದ 50 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಹಾಗೂ ಅಭಿವೃದ್ಧಿಗೆ ವಿಶೇಷ ಕಾಳಜಿ ವಹಿಸಿ ಕಾರ್ಯನಿರ್ವಹಿಸುತ್ತಿರುವ NS ಬೋಸರಾಜ್ ಇವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಮುನ್ನೂರು ಕಾಪು ಸಮಾಜದ ಮುಖಂಡ ವಿ ಲಕ್ಷ್ಮೀರೆಡ್ಡಿ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, 2 ಬಾರಿ ಶಾಸಕರಾಗಿ 2 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಅನೇಕ ರಾಜಕೀಯ ಹುದ್ದೆಗಳನ್ನು ಸಮರ್ಥವಾಗಿ ನಿಭಾಯಿಸಿ ಎಲ್ಲಾ ಕಾರ್ಯಕರ್ತರು ಜನರ ಮೆಚ್ಚುಗೆ ಪಾತ್ರರಾಗಿದ್ದಾರೆ. ಅವರು 3 ವರ್ಷ ಸಚಿವರಾಗಿ ಸೇವೆ ಸಲ್ಲಿಸಿ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಅವರಿಗೆ ಸಚಿವ ಸ್ಥಾನ ನೀಡಿದಲ್ಲಿ 2028 ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಸಹಕಾರಿಯಾಗಲಿದೆ. ಅಲ್ಲದೆ ಪಕ್ಷದ ಕಾರ್ಯಕರ್ತರು ಸಹ ಉತ್ಸಾಹದಿಂದ ಕೆಲಸ ಮಾಡಲು ಪ್ರೇರಣೆಯಾಗಲಿದೆ. NS ಬೋಸರಾಜರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಪಕ್ಷದ ವರಿಷ್ಠರಿಗೆ ಪತ್ರ ಬರೆದು ಒತ್ತಾಯಿಸಲಾಗಿದೆ. ಇಳಿ ವಯಸ್ಸಿನಲ್ಲಿಯೂ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುವ ಮೂಲಕ ಯುವಕರಿಗೆ ಪ್ರೇರಣೆಯಾಗಿದ್ದಾರೆ. ಸಚಿವ ಸ್ಥಾನ ನೀಡಿ ಜಿಲ್ಲೆಯ ಉಸ್ತುವಾರಿ ನೀಡಿದಲ್ಲಿ ಜಿಲ್ಲೆಯ ಅಭಿವೃದ್ಧಿಗೂ ಪಕ್ಷದ ಸಂಘಟನೆಗೂ ಸಹಕಾರಿಯಾಗುತ್ತದೆ ಎಂದರು. ಇದು ಈಗಾಗಲೇ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡಿಗೆ ಪತ್ರ ಕೂಡ ಬರೆದಿವಿ. ಯಾಕೆ ಕೊಡಬೇಕು ಅನ್ನೋದು ಒಂದು ವಿಷಯ ಏನಂದರೆ, ಬೋಸರಾಜ್ ಸಾಹೇಬರು ಕನಿಷ್ಠ 50 ವರ್ಷದಿಂದ ಹಗಲು ರಾತ್ರಿ ದುಡಿದಿದ್ದವರು. ಅದಲ್ಲದೆ ಅವರು ನಮ್ಮ ಕಾರ್ಯಕರ್ತರನ್ನ ಯಾವ ಸಣ್ಣ ಕಾರ್ಯಕರ್ತ ಕೆಲಸ ಮಾಡಿದವ್ರನ್ನು ಕೂಡ ಹೊಂದಾಣಿಕೆ ಅವರು ಬಗಲಾಗಿಟ್ಕೊಂಡು ಕೆಲಸ ಮಾಡೋರು ಪಕ್ಷ ಸಲುವಾಗಿ. ಪಕ್ಷದ ಹೆಂಗ ಇಲ್ಲಿ ಗೆಲ್ಲಬೇಕಂದ್ರೆ ನಿಮ್ಗೆ ತಮಗೆ ಗೊತ್ತಿದ್ದರೆ ಯಾವ ರೀತಿ ಮಾಡ್ಬೇಕನ್ನೋದು ಅವ್ರಿಗೆಲ್ಲ ಅನುಭವ ಇದೆ. ಆದ ಕಾರಣ ನಮ್ಮ ರಾಯಚೂರು ಜಿಲ್ಲಾ ಉಸ್ತುವಾರಿ ಮಾಡಿದರೆ ಭಾಳ ಅನುಕೂಲ ಆಗ್ತದೆ ಅಂತ ನಾವು ಈಗಾಗಲೇ ಪತ್ರ ಬರೆದಿವಿ. ಅದು ಹೈಕಮಾಂಡ್ ಏನು ಡಿಸಿಷನ್ ತಗೊಂಡು ಗೊತ್ತಿಲ್ಲ. ಅದಲ್ಲದೆ ಆತ 3 ಸಲ 2 ಸಲ MLA ಆಗಿದ್ದ, 3 ಸಲ MLC ಆಗಿದ್ದ, ಈಗ ತಾನೇ ಮಿನಿಸ್ಟರ್ ಆಗಿದ್ರು. ಮಿನಿಸ್ಟರ್ ಕಂಟಿನ್ಯೂಯೇಷನ್ ಮಾಡ್ಬೇಕಂತ ನಮ್ಮ ಆಸೆ. ಇಲ್ಲಾಂದರೆ ನಮ್ಗೆ ಭಾಳ ಕಾರ್ಯಕರ್ತರಿಗೆ ತ್ರಾಸ ಆಗ್ತದೆ. ಅದನ್ನ ಡೆವಲಪ್ಮೆಂಟ್ ನಮಗೆ ಅದನ್ನ ನೋಡಿದರೆ ನಮ್ಗೆ ಭಾಳ ಸಣ್ಣ ವಯಸ್ಸಿನವ್ರು ನಮಗೆ ನಾಚೆ ಬರ್ತದೆ. ಯಾಕಂದರೆ ಆತ ಹಗಲು ರಾತ್ರಿ ಕೊಡಗಿನಲ್ಲಿ ಜಿಲ್ಲಾ ಉಸ್ತುವಾರಿ ಇದ್ದರೂ ಕೂಡ ರಾಯಚೂರಿನಲ್ಲಿ ಎಲ್ಲ ಕಾರ್ಯಕರ್ತರಿಗೆ 6 ಗಂಟೆಗೆ 7 ಗಂಟೆಗೆ ನಮಗೆ ಭೇಟಿಯಾಗಿ ನಿಮ್ದು ಏನು ಕೆಲಸಪ್ಪ ಅನ್ನೋದು ಎಲ್ಲ ತಮಗೆ ಕೂಡ ಗೊತ್ತಿದ್ದಂಗೆ ಇದೆ. ಎಲ್ಲೆಲ್ಲಿ ಕೆಲಸ ಮಾಡಬೇಕು, ಏನು ಮಾಡ್ಬೇಕು ಅನ್ನೋದು ಅದಕ್ಕೆಲ್ಲ ಸಂಪೂರ್ಣ ಮಾಹಿತಿ ಇತ್ತು. ಮಾಡ್ತಾ ಇದ್ದಾರೆ. ಮಾಡಿದ ಈಗಾಗಲೇ ತಮ್ಗೆ ಗೊತ್ತಿದ್ದಂಗೆ ಕೆರೆ, ಇನ್ನು ಬೇರೆ ನಮ್ಮ ನೀರ್ಬೈಕುಂಟ, ಯಲ್ಲಮ್ಮಗೆರೆ ಇಂಥವೆಲ್ಲ ಸಣ್ಣ ಎಲ್ಲಿ ಏನು ಮಾಡ್ಬೇಕು ದೊಡ್ಡ ಪ್ರಮಾಣದಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಕೊಡಗು ಇನ್ಚಾರ್ಜ್ ಇದ್ದರೂ ಕೂಡ ಅಲ್ಲಿ ಕೂಡ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಅಲ್ಲಿ ಜನಾಂಗ ಕೂಡ ಭಾಳ ಒಳ್ಳೆಯ ತಪ್ಪ ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಾನೆ. ಎಲ್ಲರಿಗೂ ಜೊತೆಗೆ ತೊಗೊಂಡು ಏನು ನಿಮ್ಮದು ಕುಂದುಕೊರತೆಗಳನ್ನು ಕೇಳ್ತಾ ಇದ್ದಾರೆ. ಹಂಗೆ ಆ ರೀತಿ ಬೆಳೆದ ಮನಸ್ಸಿಗೆ ಇದು ಸಚಿವ ಸ್ಥಾನ ಕೊಟ್ಟರೆ ಮತ್ತು ರಾಯಚೂರು ಜಿಲ್ಲಾ ಉಸ್ತುವಾರಿಯೇ ಕೊಡಬೇಕು. ಇದಕ್ಕೆ ಜಿಲ್ಲಾ ಉಸ್ತುವಾರಿ ಕೊಟ್ಟರೆ ನಮ್ಮ ಈ ರಾಯಚೂರಿನ
ಡೆವಲಪ್ಮೆಂಟ್ ಅನುಕೂಲ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಇದಲ್ಲದೆ ಅವರ ವರ್ತನೆ ಹೆಂಗಿರ್ತದೆ ಅಂದರೆ, ಸಣ್ಣ ಮಗು ಹೋದರೂ ಕೂಡ ಏನಪ್ಪ ನೀವು ಕೆಲಸ ಅನ್ನೋದು ಕೇಳೋದು ಅವ್ರ ಪದ್ಧತಿ ಐತಿ. ಅಂಥ ಮನುಷ್ಯ ನಮಗಿಲ್ಲ. ನಾವು ಆತ ಹಿಂಬಾಗಲೇ ಹೋಗಬೇಕು, ಅದರಿಂದ ಕಲಿತು ಹೋದ್ರೆ ಮಾತ್ರ ನಮ್ಗೆ ಕೆಲಸ ಆಗ್ತದೆ. ನಾವು ಭಾಳಷ್ಟು ಕೆಲಸಗಳನ್ನು ನಾವು ಮಾಡ್ಕೊಂಡಿದ್ವಿ ಕಾರ್ಯಕರ್ತರಿಗೆ. ಇನ್ನು ಒಂದು ವೇಳೆ ಅವರೇ ಜಿಲ್ಲಾ ಉಸ್ತುವಾರಿ ಆದರೆ ಕನಿಷ್ಠ 7 ಜಿಲ್ಲೆಯಲ್ಲಿ 7 ಮುಂದಿನ ದಿನಗಳಲ್ಲಿ 2028ನಲ್ಲಿ ಕಾಂಗ್ರೆಸ್ ಪಕ್ಷ ಖಚಿತವಾಗಿ 7 ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ MLAಗಳು ಗೆಲ್ಲುತ್ತಾರೆ. ಇದು ಗ್ಯಾರಂಟಿಯಾಗಿ ಕೊಡ್ತೀನಿ. ಜಿಲ್ಲಾ ಉಸ್ತುವಾರಿ ಆದರೆ ಅದರ ಮಾಡಲೇಬೇಕು. ನಮಗೆ ಮಾಡಲಿಲ್ಲ ಅಂದರೆ ಮುಂದಿನ ಕಾಲಕ್ಕೆ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಕಷ್ಟವಾಗ್ತದೆ. ದುಡಿದವ್ರಿಗೆ ಬೆಂಬಲ ಕೊಡಬೇಕು, ದುಡಿದವ್ರಿಗೆ ಪಾರ್ಟಿ ಸಲ ದುಡಿದವ್ರಿಗೆ ಪ್ರಾತಿನಿಧ್ಯ ಕೊಡಬೇಕಂತ ಹೈಕಮಾಂಡಿಗೆ ನಾವು ರಿಕ್ವೆಸ್ಟ್ ಕೂಡ ಮಾಡಿದ್ವಿ. ಹೈಕಮಾಂಡ್ ಅವರು ಏನು ಮಾಡ್ತಾರೆ ಮುಂದಕ್ಕೆ ದಿನಗಳಲ್ಲಿ ಗೊತ್ತಾಗ್ತದೆ. ತಮ್ಮ ಸಹಕಾರ ಭಾಳ ಇಂಪಾರ್ಟೆಂಟ್. ಯಾಕಂದರೆ ನೀವು ಬೋಸರಾಜ್ ಸಾಹೇಬ್ನ ನೇಚರ್ ಹೆಂಗೆ ಅನ್ನೋದು ನಿಮಗೆಲ್ಲರೂ ಗೊತ್ತಿದೆ. ನೀವು ಸಹಕಾರ ಕೊಟ್ಟು ಸ್ವಲ್ಪ ಪ್ರಭಾಕಂಡ ಮಾಡಿದರೆ ಅವ್ರಿಗೆ ಅನುಕೂಲ ಆಗ್ತದೆ. ನಿಮ್ಮದು ಪತ್ರಕರ್ತರು ಮತ್ತು ಮೀಡಿಯಾದು ಭಾಳಷ್ಟು. ಮುನ್ನೂರು ಸಮಾಜದ ಕ್ರೀಡಾ ಸಮಿತಿ ಅಧ್ಯಕ್ಷ ಎನ್ ಶ್ರೀನಿವಾಸ್ ರೆಡ್ಡಿ ಮಾತನಾಡಿ, ಎಲ್ಲಾ ಸಮಾಜದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುವ NS ಬೋಸರಾಜ್ ಇವರಿಗೆ ಪಕ್ಷದ ಸಚಿವ ಸ್ಥಾನ ನೀಡುವ ಮೂಲಕ ಉಸ್ತುವಾರಿ ನೀಡಬೇಕು. ಮುನ್ನೂರು ಸಮಾಜ ಬೆಳವಣಿಗೆಗೆ ಬೋಸರಾಜ್ ಇವರು ಸಹಕಾರಿಯಾಗಿದ್ದಾರೆ ಎಂದರು. ನಮ್ಮ ಸಮಾಜನ ಅತಿ ಇದರಿಂದ ಇಟ್ಕೊಂಡಿದ್ದಾರೆ. ನನಗೆ ಎಕ್ಸಾಂಪಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಹಳ ಜನ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದ ನಾನು ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ. ಅವರು ಮಾಡಿರುವಂಥ ಕೆಲಸ ಹಗಲು ರಾತ್ರಿ 2 ಗಂಟೆಗೆ ಬಂದು ಬೆಳಗ್ಗೆ 6 ಗಂಟೆಗೆ ಒಂದು ಪ್ರವೃತ್ತಿ ಮಾಡಿದ್ರು. ಇಂಥ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಇಡೀ ಜಿಲ್ಲೆಯನ್ನು ತಿರುಗಾಡಿ ಪಕ್ಷವನ್ನು ಸಂಘಟಿಸಲು ಬಹಳ ಪ್ರಯತ್ನ ಮಾಡಿದ್ದಾರೆ. ಪಕ್ಷಕ್ಕೆ ಅವರು ಪಕ್ಷದ ಕಟ್ಟಲಿಕ್ಕೆ ಬಹಳ ಶ್ರಮ ವಹಿಸಿದ್ದಾರೆ. ಅವರಿಗೆ ಮಂತ್ರಿ ಪದವಿಯನ್ನು ಇನ್ನೂ ಕೊಡಬೇಕಾಗಿತ್ತು. ಫಸ್ಟ್ ಲಿಸ್ಟ್ನಲ್ಲಿ ಅವರು ಕೊಂಡಾಗ ಬಹಳ ದುಃಖ ಆಗ್ತಾ ಇದೆ. ಹೈಕಮಾಂಡ್ ಅವರನ್ನು ಗುರುತಿಸಿ. ಈ ಸಂದರ್ಭದಲ್ಲಿ ಉಟ್ಕೂರು ಕೃಷ್ಣಮೂರ್ತಿ, ಯು ಗೋವಿಂದ ರೆಡ್ಡಿ, ಭೀಮರೆಡ್ಡಿ, ಚಂದ್ರಶೇಖರ್ ಪೋಗಲ್, ತಿಮ್ಮಾರೆಡ್ಡಿ, ಯು ಗೋವಿಂದ ರೆಡ್ಡಿ, ಪ್ರತಾಪ್ ರೆಡ್ಡಿ, ವಿಜಯರಾಜು ರೆಡ್ಡಿ, ತಿಮ್ಮಾರೆಡ್ಡಿ ಅಂಗಡಿ, ರವೀಂದರ್ ರೆಡ್ಡಿ, ಬೆಲ್ಲಂ ಶ್ರೀಧರ್ ರೆಡ್ಡಿ ಸೇರಿದಂತೆ ಅನೇಕರು ಇದ್ದರು. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಇವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಮಾದಿಗ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಒದಗಿಸಬೇಕೆಂದು ಶ್ರೀ ಮಾದರ ಚೆನ್ನಯ್ಯ ಸೇವಾ ಸಮಿತಿ ಅಧ್ಯಕ್ಷ JM ಮೌನೇಶ್ ಒತ್ತಾಯಿಸಿದರು. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಇವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಮಾದಿಗ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಒದಗಿಸಬೇಕೆಂದು ಶ್ರೀ ಮಾದರ ಚೆನ್ನಯ್ಯ ಸೇವಾ ಸಮಿತಿ ಅಧ್ಯಕ್ಷ JM ಮೌನೇಶ್ ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ, RDA ಅಧ್ಯಕ್ಷರಾಗಿ, ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅನೇಕ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ಪಕ್ಷ ಹಾಗೂ ಸಮಾಜ ಸೇವೆ ಸಲ್ಲಿಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾಗಿ 22 ಕೋಟಿ ರೂಪಾಯಿ ಅನುದಾನ ತಂದು ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ನೀಡಿ ಕಾರ್ಯನಿರ್ವಹಿಸಿದ್ದಾರೆ. ಎಲ್ಲಾ ಸಮುದಾಯಗಳೊಂದಿಗೆ ಸೌಹಾರ್ದವಾಗಿ ಸಂಬಂಧ ಹೊಂದಿ ಕಾರ್ಯನಿರ್ವಹಿಸುತ್ತಿರುವ ಯುವ ನಾಯಕರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಜಿಲ್ಲೆ ಹಾಗೂ ಸಮಾಜದ ಅಭಿವೃದ್ಧಿಗೆ ಬೆಂಬಲಿಸಬೇಕು ಎಂದರು. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ 1990ರಲ್ಲಿ ರಾಮಕೃಷ್ಣ ಇವರು ಸಚಿವರಾಗಿರುವ ಹೊರತುಪಡಿಸಿದರೆ ಮಾದಿಗ ಸಮಾಜಕ್ಕೆ ರಾಜಕೀಯ ಅಧಿಕಾರವೇ ದೊರೆತಿಲ್ಲ. ಕಾರಣ ಕಾಂಗ್ರೆಸ್ ವರಿಷ್ಠರು ಎ ವಸಂತಕುಮಾರ್ ಇವರಿಗೆ ಸಚಿವ ಸ್ಥಾನ ನೀಡಿ ಕೊರತೆಯನ್ನು ನೀಗಿಸಬೇಕು ಎಂದರು. ಸರ್ಕಾರಕ್ಕೆ ನಾವು ಮನವಿ ಏನಪ್ಪ ಅಂತಂದ್ರೆ, ಸನ್ಮಾನ್ಯ ಶ್ರೀ ಎ ವಸಂತಕುಮಾರ್ ಅವರ ಕುಟುಂಬ ಮತ್ತು ಅವರ ತಂದೆ ಕಾಲದಿಂದಲೂ 3 ದಶಕಗಳ ಕಾಲ ಅವರ ತಂದೆಯವರು ಜಿಲ್ಲಾಧ್ಯಕ್ಷರಾಗಿ ಮತ್ತು ನಗರಸಭೆ ಅಧ್ಯಕ್ಷರಾಗಿ ಎಲ್ಲಾ ಸಮಾಜದ ಜೊತೆ ಒಳ್ಳೆಯ ಉತ್ತಮ ಬಾಂಧವ್ಯವನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಅದೇ ರೀತಿ ಅವರ ತಂದೆಯ ಒಂದು ಆಧೀನದಲ್ಲಿ ಅವರ ಮಗ ಸುಪುತ್ರರಾಗಿ ಮತ್ತು ರಾಜಕೀಯದಲ್ಲಿ ಎಲ್ಲ ಮಟ್ಟದಿಂದ ಒಳ್ಳೆಯ ರೀತಿಯಿಂದ ಇಡೀ ನಮ್ಮ ರಾಯಚೂರು ಜಿಲ್ಲೆ ಮತ್ತು ರಾಯಚೂರು ನಗರ ಮತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತು ನಮ್ಮ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉತ್ತಮ ಬಾಂಧವ್ಯ ಎಲ್ಲ ಸಮಾಜದ ಜೊತೆ ಒಂದು ಉತ್ತಮ ಬಾಂಧವ್ಯ ಹೊಂದಿಕೊಂಡು ಅದೇ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ 1 ದಶಕಗಳ ಕಾಲ ಸೇವೆ ಜಿಲ್ಲಾಧ್ಯಕ್ಷರಾಗಿ ಮಾಡಿದಂಥ ನಮ್ಮ ಸಮಾಜ ಮಾದಿಗ ಸಮಾಜದ ಸನ್ಮಾನ್ಯ ಶ್ರೀ ಎ ವಸಂತಕುಮಾರ್ ಸಾಹೇಬರಿಗೆ ಕಾಂಗ್ರೆಸ್ ಪಕ್ಷ ಕಾರ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದೆ ಮತ್ತು ಅದರ ಜೊತೆಗೆ MLA ಸ್ಥಾನ ಕೊಟ್ಟಿದೆ. ಅದರ ಜೊತೆಗೆ ನಮ್ಮ ಸಮಾಜ ಇಡೀ ನಮ್ಮ ರಾಯಚೂರು ಜಿಲ್ಲೆಯಾದಂಥ 4 ಲಕ್ಷ ಜನಸಂಖ್ಯೆ ಹೊಂದಿರತಕ್ಕಂಥ ನಮ್ಮ ಮಾದಿಗ ಸಮಾಜಕ್ಕೆ ಇನ್ನೊಂದು ಸಚಿವ ಸ್ಥಾನ ಕೊಟ್ಟು ಅವರಿಗೆ ಇನ್ನೂ ನಮ್ಮ ಸಮಾಜವನ್ನು ಬೆಳೆಸೋದಕ್ಕೆ ಮತ್ತು ಇನ್ನೂ ಬೇರೆ ಬೇರೆ ರೀತಿಯಿಂದ ಕಾರ್ಯಪ್ರವೃತ್ತರಾಗಿ ಎಲ್ಲಾ ಸಮಾಜಗಳಿಗೆ ಅನುಕೂಲ ಆಗ ಮತ್ತು ನಮ್ಮ ರಾಯಚೂರು ಜಿಲ್ಲೆ ಅಭಿವೃದ್ಧಿಗೋಸ್ಕರ ಅವ್ರಿಗೂ ಒಂದು ಯುವ ಪ್ರತಿಭೆ ಇದ್ದಾಗಿದ್ದಾರೆ. ಅವ್ರಿಗೂ ಒಂದು ಸಚಿವ ಸ್ಥಾನ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ
ನಮ್ಮ ಸಮಾಜಕ್ಕೆ ಒಂದು ಕೊಡುಗೆಯನ್ನು ನೀಡಬೇಕಂತೇಳಿ ನಮ್ಮ ಒಂದು ಮನವಿ ಮಾದಾರ್ಚನೆ ಸೇವಾ ಸಮಿತಿಯಿಂದ. ಅದರ ಜೊತೆಗೆ ಇಡೀ ನಮ್ಮ ಮಾದಿಗ ಸಮಾಜ ಕಲ್ಯಾಣ ಕರ್ನಾಟಕದಲ್ಲಿ ಒಬ್ಬರನ್ನೇ ಬಿಟ್ಟು ಸಚಿವರಾಗಿ ಮಾಡಿದ್ದು ಶ್ರೀ ಗುಲ್ಬರ್ಗದವರು ರಾಮಕೃಷ್ಣ ಅಂತೇಳಿ 1990ರಲ್ಲಿ ಅವರೊಬ್ಬರಿಗೆ ಅವಕಾಶ ಕೊಟ್ಟಿತ್ತು. ಅವರು ಬಿಟ್ಟರೆ ಮತ್ತೆ ನಮ್ಮ ರಾಯಚೂರು ಜಿಲ್ಲೆಯಿಂದ ಈಗ ಒಂದು ಸದಾವಕಾಶ ಇದೆ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ಸಮಾಜಕ್ಕೂ ಒಂದು ಕೊಡುಗೆ ಕೊಟ್ಟಂತಾಗುತ್ತದೆ. ಅದೇ ಆ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ಸಮಾಜದ ಒಬ್ಬ ಯುವ ಪ್ರತಿಭೆ ಅಂತಲೂ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲಾ ಸಮಾಜದ ಜೊತೆ ಎಲ್ಲರ ಜೊತೆ ಚಲೋ ಹೊಂದಾಣಿಕೆ ಅಂತ ಒಮ್ಮತದಿಂದ ಎಲ್ಲರಿಗೂ ಅನುಕೂಲ ಆಗಂಗೆ ಎಲ್ಲಾ ಸೇವೆ ಮಾಡಿರ್ತಕ್ಕಂಥ ನಮ್ಮ ವಸಂತಕುಮಾರ್ ಸಾಹೇಬರು ಈ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ MLC ಆಗಿ 22 ಕೋಟಿಯಷ್ಟು ಅಭಿವೃದ್ಧಿ ಕಾರ್ಯ ಯೋಜನೆಗಳನ್ನು ಇಡೀ ನಮ್ಮ ರಾಯಚೂರು ನಗರದಲ್ಲಿ ಸಿಸಿ ರಸ್ತೆ ಆಗಿರ್ಬೋದು, ಎಲ್ಲಾ ಮದರಸಾ ಹಾಸ್ಟೆಲ್ಗಳಿಗೆ ಸೌಲಭ್ಯ ಪೀಠೋಪಕರಣ ಮತ್ತು ಇನ್ನಿತರ ಸೌಲಭ್ಯಗಳನ್ನು ನೀಡಿರುತ್ತಾರೆ. ಅದೇ ರೀತಿ ಎಲ್ಲ ನಮ್ಮ ಹಳ್ಳಿಗಳಲ್ಲಿ ಮತ್ತು ರಾಯಚೂರು ನಗರದಲ್ಲಿ ಸಿಸಿ ರಸ್ತೆಗಳು ನಿರ್ಮಾಣ ಮಾಡಿದ್ದಾರೆ, PT ರಸ್ತೆಗಳು ನಿರ್ಮಾಣ ಮಾಡಿದ್ದಾರೆ. ಮತ್ತೆ ನಮ್ಮ ಸಮಾಜದ ಎಲ್ಲ ಕೆಲವು ನಮ್ಮ ಸಮಾಜ ಅಲ್ಲದೆ ಇನ್ನೂ ಕೆಲವು ಸಮಾಜಗಳನ್ನು ಒಂದು ಮುಖ್ಯರಥ ಅಂತೇಳಿ ಯಾರು ಕೊಟ್ಟಿರಲಿಲ್ಲ ಇಲ್ಲಿವರೆಗೂ ನಮ್ಮ ರಾಯಚೂರು ನಗರದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅದು ಒಂದು ಕೊಡುಗೆಯನ್ನು ಅವರು ನೀಡಿರುತ್ತಾರೆ. ಮತ್ತೆ ಆದೇ ಅಧ್ಯಕ್ಷರಾಗಿ ಒಂದು ಯುವಕರಾಗಿ ಆವಾಗಿನ ಕಾಲದಲ್ಲಿ ಅವರು ನಮ್ಮ ರಾಯಚೂರು ನಗರದಲ್ಲಿ ಉದ್ಯಾನವನಗಳು ಯಾವ ರೀತಿ ಇತ್ತಂದ್ರೆ ಯಾರಿಗೂ ಗೊತ್ತಿದ್ದಿಲ್ಲ ಉದ್ಯಾನವನಗಳು. ಆ ಒಂದು ಉದ್ಯಾನವನಗಳನ್ನು ಅಭಿವೃದ್ಧಿನೂ ಮಾಡಿದ್ದಾರೆ. ಅವರು ಆ ಒಂದು ಸೇವೆಯನ್ನು ಗುರುತಿಸಿ ಮತ್ತು ತುಂಗಭದ್ರಾ ಕಾಡ ಅಧ್ಯಕ್ಷರಾಗಿನೂ ಅನುಭವ ಆಗಿದೆ. ತುಂಗಭದ್ರಾ ಕಾಡ ಅಧ್ಯಕ್ಷರಾದನು ನಮ್ಮ ತುಂಗಭದ್ರಾ ಡ್ಯಾಮ್ ನೀರಿನ ಒಂದು ಕೊರತೆ ಇದ್ದಾಗ ಯಾವ ರೀತಿ ಏನೇನು ಮಾಡಬೇಕಂತೇಳಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಸನ್ಮಾನಿಸಿ ವಸಂತಕುಮಾರ್ ಸಾಹೇಬರಿಗೆ ಕಾಂಗ್ರೆಸ್ ಸರ್ಕಾರ ಮತ್ತು ಈ ಸಂದರ್ಭದಲ್ಲಿ ಭೀಮಣ್ಣ ಮಂಚಾಲ್, ರಮೇಶ್, ಆಂಜನೇಯ ಸಿಯಾತಲಬ್, ಜಿ ನರಸಿಂಹುಲು, ಹನುಮೇಶ್ ದಂಡು, ಶಿವ್ ಭಂಡಾರಿ, ಅನಿಲ್ ಕಾಂತ್ ಭಂಡಾರಿ, ಜಗದೀಶ್ ಸೇರಿ ಅನೇಕರು ಇದ್ದರು. ರಂಗಸಿರಿ ಸಾಂಸ್ಕೃತಿಕ ಬಳಗ ಮತ್ತು ಕರ್ನಾಟಕ ಬೀದಿ ನಾಟಕ ಅಕಾಡೆಮಿ ಬೆಂಗಳೂರುಗಳ ಸಹಯೋಗದಲ್ಲಿ ಸಿಜಿಕೆ ಬೀದಿ ರಂಗ ದಿನ ಹಾಗೂ ಸಿಜಿಕೆ ರಂಗ ಪುರಸ್ಕಾರ ಪ್ರದಾನ ಸಮಾರಂಭ ಜೂನ್ 27ರಂದು ನಗರದ ಶ್ರೀ ಶಿವಶರಣ ಮಾದರ ಚೆನ್ನಯ್ಯ ಗುರುಪೀಠದಲ್ಲಿ ಸಂಜೆ 6:30ಕ್ಕೆ ಆಯೋಜಿಸಲಾಗಿದೆ ಎಂದು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು. ರಂಗಸಿರಿ ಸಾಂಸ್ಕೃತಿಕ ಬಳಗ ಮತ್ತು ಕರ್ನಾಟಕ ಬೀದಿ ನಾಟಕ ಅಕಾಡೆಮಿ ಬೆಂಗಳೂರುಗಳ ಸಹಯೋಗದಲ್ಲಿ ಸಿಜಿಕೆ ಬೀದಿ ರಂಗ ದಿನ ಹಾಗೂ ಸಿಜಿಕೆ ರಂಗ ಪುರಸ್ಕಾರ ಪ್ರದಾನ ಸಮಾರಂಭ ಜೂನ್ 27ರಂದು ನಗರದ ಶ್ರೀ ಶಿವಶರಣ ಮಾದರ ಚೆನ್ನಯ್ಯ ಗುರುಪೀಠದಲ್ಲಿ ಸಂಜೆ 6:30ಕ್ಕೆ ಆಯೋಜಿಸಲಾಗಿದೆ ಎಂದು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಈ ಬಾರಿ ಸಿಜಿಕೆ ರಂಗ ಪುರಸ್ಕಾರವನ್ನು ಶಿವಕುಮಾರಿ ತಾಯಣ್ಣ ಯರ್ಗೇರ ಮತ್ತು ಮರಿಯಮ್ಮ ಚೂಡಿ ಅವರಿಗೆ ನೀಡಲಾಗುತ್ತದೆ. ಕಾರ್ಯಕ್ರಮವನ್ನು ಏಮ್ಸ್ ಹೋರಾಟಗಾರ ಡಾಕ್ಟರ್ ಬಸವರಾಜ್ ಕಳಸ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನ ಹಿರಿಯ ರಂಗಕರ್ಮಿ VN ಅಕ್ಕಿ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪ್ರಶಸ್ತಿ ಪುರಸ್ಕೃತ ಕಲಾವಿದ ಡಿಂಗ್ರಿ ನರಸಪ್ಪ, ಸೂರ್ಯೋದಯ ವಾಕಿಂಗ್ ಕ್ಲಬ್ ಅಧ್ಯಕ್ಷ ಬಿ ಬಸವರಾಜ್, ಪತ್ರಕರ್ತ ಭೀಮರಾಯನ ಹದ್ದಿಹಾಳ, ಗಾರಲ್ದಿನ್ನಿ ಶಿಕ್ಷಕ ಕೋರೆನಲ್ ಆಗಮಿಸಲಿದ್ದಾರೆ. ಸ್ಥಳೀಯ ಕಲಾವಿದರಿಂದ ರಂಗಗೀತೆಗಳು, ಜಾನಪದ ಗಾಯನ ನಡೆಯಲಿದೆ ಎಂದರು. ಸಿಜಿಕೆ ಬೀದಿ ರಂಗ ದಿನ ಆಚರಣೆ ಹಾಗೂ ಸಿಜಿಕೆ ರಂಗ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಬಸವರಾಜ್ ಕಳಸ್ ಏಮ್ಸ್ ಹೋರಾಟಗಾರರು ರಾಯಚೂರು ಇವರು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ VN ಅಕ್ಕಿ ಹಿರಿಯ ರಂಗಭೂಮಿ ಕಲಾವಿದರು ರಾಯಚೂರು ಇವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಿಂಗ್ರಿ ನರಸಪ್ಪ ಜಾನಪದ ಕಲಾವಿದರು ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಆಶಾಪುರ್ ಹಾಗೂ ಶ್ರೀ ಬಿ ಬಸವರಾಜ್ ಅಧ್ಯಕ್ಷರು ಸೂರ್ಯೋದಯ ವಾಕಿಂಗ್ ಕ್ಲಬ್ ರಾಯಚೂರು ಹಾಗೂ ಭೀಮರಾಯ ಹದ್ದಿನಾಳ್ ಸಂಪಾದಕರು ಕಂಪಿಲವಾಣಿ ಕನ್ನಡ ದಿನಪತ್ರಿಕೆ ರಾಯಚೂರು, ಶ್ರೀ ಕೊರೆನಲ್ ಕನ್ನಡ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಗಾರಲ್ದಿನ್ನಿ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಹಾಗೂ ಸ್ಥಳೀಯ ಕಲಾವಿದರಿಂದ ಜಾನಪದ ಗಾಯನ ಮತ್ತು ರಂಗಗೀತೆಗಳ ಗಾಯನ ಇರುತ್ತದೆ. ಅದೇ ರೀತಿ ಈ ವೇದಿಕೆ ಮೇಲೆ ಸಿಜಿಕೆ ರಂಗ ಪುರಸ್ಕೃತರು ಶ್ರೀಮತಿ ಶಿವಕುಮಾರಿ ತಾಯಣ್ಣ ಯರಗೇರ ಮತ್ತು ಕುಮಾರಿ ಮರಿಯಮ್ಮ ಚೂಡಿ ಈ ಇಬ್ಬರನ್ನು ನಾವು ರಂಗ ಪುರಸ್ಕಾರಕ್ಕೆ ಈ ವರ್ಷ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ನಾಳೆ ದಿನಾಂಕ 27/6/2026ರಂದು ಸಂಜೆ 6:30 ಗಂಟೆಗೆ ಶ್ರೀ ಶಿವಶರಣ ಮಾದರ ಚೆನ್ನಯ್ಯ ಗುರುಪೀಠ ಪಬ್ಲಿಕ್ ಗಾರ್ಡನ್ ಹತ್ತಿರ ರಾಯಚೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಲಾವಿದರು ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಈ ಸಂದರ್ಭದಲ್ಲಿ ಈರೇಶ್ ಕೊತ್ವಾಲ್ ರಂಗಪ್ಪ ಇದ್ದರು. ಈಗ ಜಾಹೀರಾತು. ಶ್ರೀ ಶ್ರೀ ಮಹಾಮಾತೆ ಕಂಚು ಮಾರಮ್ಮ ದೇವಿಯ
289ನೇ ಜಾತ್ರಾ ಮಹೋತ್ಸವ ದಿನಾಂಕ 23/6/2026 ಮಂಗಳವಾರ ತೊಟ್ಟಿಲು ಸಮಾರಂಭ ಸಂಜೆ 5 ಗಂಟೆಯಿಂದ. ದಿನಾಂಕ 24/6/2026 ಬುಧವಾರ ಕುಂಭಮೇಳ ಬೆಳಗ್ಗೆ 7 ಗಂಟೆಯಿಂದ. ದಿನಾಂಕ 25/6/2026 ಗುರುವಾರ ರಥೋತ್ಸವ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ. ದಿನಾಂಕ 26/6/2026 ಶುಕ್ರವಾರದಂದು ಉಚ್ಚಯ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ ನಡೆಯಲಿದೆ. ಸ್ಥಳ ಮಹಾಮಾತೆ ಕಂಚು ಮಾರಮ್ಮ ದೇವಸ್ಥಾನ ಸಮಿತಿ, ಹರಿಜನವಾಡ, ರಾಯಚೂರು. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುತ್ತಿರುವವರು ಪಿ ಯಲ್ಲಪ್ಪ ಅಧ್ಯಕ್ಷರು, ಈರಣ್ಣ ಭಂಡಾರಿ ಉಪಾಧ್ಯಕ್ಷರು, ಕರುಣಾಕರ್ ಕಟ್ಟಿಮನಿ ಉಪಾಧ್ಯಕ್ಷರು, ಪಿ ಅಮರೇಶ್ ಖಜಾಂಚಿ, ಎಸ್ ರಾಜು ಪ್ರಧಾನ ಕಾರ್ಯದರ್ಶಿ, ಜನಾರ್ದನ್ ಹಳ್ಳಿಬೆಂಚಿ ಸಹ ಕಾರ್ಯದರ್ಶಿ, ಮುನಿಸ್ವಾಮಿ ಪಿಎನ್ಆರ್ ಸಹ ಕಾರ್ಯದರ್ಶಿ ಹಾಗೂ ಜೆಎಂ ಮೌನೇಶ್ ಸಂಘಟನಾ ಕಾರ್ಯದರ್ಶಿ, ರಾಯಚೂರು. ಶ್ರೀ 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 ಮಹಾಮಾತೆ ಕಂಚು ಮಾರಮ್ಮ ಜಾತ್ರಾ ಮಹೋತ್ಸವ ಹರಿಜನವಾಡ ಬಡಾವಣೆಯಲ್ಲಿ ದಿನಾಂಕ 23/6/2026ರಿಂದ ದಿನಾಂಕ 26/6/2026ರವರೆಗೆ ವಿಜೃಂಭಣೆಯಿಂದ ನಡೆಯುತ್ತದೆ. ಸಕಲ ಭಕ್ತಾದಿಗಳಿಗೆ ಹಾರ್ದಿಕ ಸುಸ್ವಾಗತ. ಸ್ವಾಗತ ಕೋರುವವರು ಶ್ರೀ ಸಣ್ಣಬಾಬು ಟೈಗರ್ ಗ್ರೂಪ್, ಹರಿಜನವಾಡ, ರಾಯಚೂರು. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್, ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ.
ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG Road, ರಾಯಚೂರು. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಎಸ್ಡಿಪಿಐ ಪಕ್ಷದ ರಾಜ್ಯ ಮಟ್ಟದ ಮಧ್ಯಂತರ ಪ್ರತಿನಿಧಿಗಳ ಸಭೆ ಹಾಗೂ ಎಸ್ಐಆರ್ ವಿರೋಧಿ ಸಮಾವೇಶ ಜೂನ್ 28ರಂದು ನಗರದಲ್ಲಿ ಆಯೋಜಿಸಲಾಗಿದೆ ಎಂದು ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಡಂಬು ಹೇಳಿದರು. ಎಸ್ಡಿಪಿಐ ಪಕ್ಷದ ರಾಜ್ಯ ಮಟ್ಟದ ಮಧ್ಯಂತರ ಪ್ರತಿನಿಧಿಗಳ ಜೂನ್ 28ರಂದು ನಗರದಲ್ಲಿ ಆಯೋಜಿಸಲಾಗಿದೆ ಎಂದು ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಡಂಬು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಯಚೂರು ನಗರದ ಹೊರವಲಯದಲ್ಲಿರುವ ಗ್ರೀನ್ ಪ್ಯಾಲೇಸ್ನಲ್ಲಿ ಕಳೆದ 1.5 ವರ್ಷದಲ್ಲಿ ಪಕ್ಷ ಮಾಡಿರುವ ಕಾರ್ಯಗಳು, ಸಮಾಲೋಚನೆ, ಚರ್ಚೆ ಹಾಗೂ ಅವಲೋಕನ ನಡೆಸಲಾಗುತ್ತದೆ. ಪಕ್ಷ ಮಾಡಬೇಕಾಗಿರುವ ಕಾರ್ಯಗಳ ಕುರಿತು ಸಮಾಲೋಚಿಸಲಾಗುತ್ತದೆ. ಪ್ರತಿನಿಧಿಗಳು, ರಾಜ್ಯ, ರಾಷ್ಟ್ರ ಮಟ್ಟದ ನಾಯಕರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಸಂಜೆ 7 ಗಂಟೆಗೆ ನಗರದ ಮಹಿಳಾ ಸಮಾಜದಲ್ಲಿ ಎಸ್ಐಆರ್ ಖಂಡಿಸಿ ಸಮಾವೇಶ ನಡೆಯಲಿದೆ. ಸಮಾವೇಶಕ್ಕೆ ಎಲ್ಲಾ ಸಮಾಜಗಳ ಜನರು ಭಾಗವಹಿಸಿ ಒಂದು ಸಮುದಾಯ ಜನರನ್ನು ಗುರಿಯಾಗಿಸಿ ಸಂವಿಧಾನ ವಿರೋಧಿಯಾಗಿ ನಡೆದುಕೊಳ್ಳುತ್ತಿರುವ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗದ ಕ್ರಮ ವಿರೋಧಿಸುವ ಎಲ್ಲಾ ಮನಸ್ಸುಗಳನ್ನು ಭಾಗವಹಿಸುವಂತೆ ಮನವಿ ಮಾಡಿದರು. ಎಸ್ಐಆರ್ ವಿರೋಧಿಸಿ ಯಾರೇ ವಿರೋಧಿಸಿದರೂ ಎಸ್ಡಿಪಿಐ ಬೆಂಬಲವಾಗಿ ನಿಲ್ಲುತ್ತದೆ ಎಂದರು. ಇದೇ ಬರುವ 28ನೇ ತಾರೀಕು ರಾಯಚೂರು ನಗರದಲ್ಲಿರತಕ್ಕಂಥ ಗ್ರೀನ್ ಪ್ಯಾಲೇಸ್ ಫಂಕ್ಷನ್ ಹಾಲ್ನಲ್ಲಿ ಪಕ್ಷದ ರಾಜ್ಯ ಮಧ್ಯಂತರ ಪ್ರತಿನಿಧಿ ಸಭೆಯನ್ನು ಹಮ್ಮಿಕೊಂಡಿದೆ. ಈ ರಾಜ್ಯ ಪ್ರತಿನಿಧಿ ಸಭೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಪಕ್ಷದ ಪ್ರತಿನಿಧಿಗಳು, ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ಭಾಗವಹಿಸಲಿಕ್ಕಿದ್ದಾರೆ. ನಮ್ಮ 3 ವರ್ಷದ ಅವಧಿಯ ಮಧ್ಯಂತರ ಅವಧಿಯ ಜನಪ್ರತಿನಿಧಿ ಸಭೆಯಾಗಿದೆ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಬಹಳ ಮುಖ್ಯವಾಗಿ ಈ ಸಭೆಯಲ್ಲಿ ನಮ್ಮ 1.5 ವರ್ಷದ ಕಾರ್ಯಚಟುವಟಿಕೆಗಳ ಕುರಿತು, ಪಕ್ಷದ ಬೆಳವಣಿಗೆಗಳ ಕುರಿತು, ಪ್ರತಿಯೊಂದು ವಿಚಾರಗಳ ಕುರಿತು ವರದಿ ಮಂಡನೆ ನಡೀತದೆ. ಆನಂತರ ಅವಲೋಕನ ಕೂಡ ನಡೀತದೆ. ಅದರ ಮೇಲೆ ಚರ್ಚೆಗಳು ಕೂಡ ನಡೀತದೆ. ಜೊತೆಗೆ ಮುಂದಿನ ಆ ಜನಪ್ರತಿನಿಧಿ ಸಭೆಯಲ್ಲಿ ಕೆಲವು ನಿರ್ಣಯಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ. ಆ ನಿರ್ಣಯಗಳ ನಂತರ ಮುಂದಿನ ಕೆಲವೊಂದು ಯೋಜನೆಗಳನ್ನು ರೂಪಿಸಿಕೊಂಡು ನಮ್ಮ 1 ದಿನದ ರಾಜ್ಯ ಪ್ರತಿನಿಧಿ ಸಭೆ SRC ಸ್ಟೇಟ್ ರೆಪ್ರೆಸೆಂಟೇಟಿವ್ ಕೌನ್ಸಿಲ್ ಅಲ್ಲಿಗೆ ಸಮಾಪ್ತಿಗೊಂಡು, ಅದಾದ ನಂತರ ಸಂಜೆ 7 ಗಂಟೆಗೆ ರಾಯಚೂರಿನಲ್ಲಿ ಕೇಂದ್ರ ಸರ್ಕಾರ ಸಂವಿಧಾನಕ್ಕೆ ವಿರುದ್ಧವಾಗಿ ತರಲಿಕ್ಕೆ ಇರುವಂತಹ SIR ಏನಿದೆ, SIRನ ಖಂಡಿಸಿ ಬೃಹತ್ ಸಾರ್ವಜನಿಕ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ಸಾರ್ವಜನಿಕ ಸಭೆಯಲ್ಲಿ ಈ ಜಿಲ್ಲೆಯ ಎಲ್ಲ ಜನತೆಯನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. ಅದರ ಜೊತೆಗೆ ಈ ಸಮಾವೇಶದಲ್ಲಿ ಪಕ್ಷದ ರಾಷ್ಟ್ರೀಯ ನಾಯಕರು, ರಾಜ್ಯಾಧ್ಯಕ್ಷರಾದಂತಹ ಅಬ್ದುಲ್ ಮಜೀದ್ ಸಾಬ್ರವರು, ಅದೇ ರೀತಿ ವಿವಿಧ ರಾಜ್ಯದ ವಿವಿಧ ನಾಯಕರುಗಳು ಕೂಡ ಈ SIR ಖಂಡಿಸಿ ನಡೆಸ್ತಾ ಇರತಕ್ಕಂಥ ಬೃಹತ್ ಸಾರ್ವಜನಿಕ ಸಭೆಯಲ್ಲಿ ಅತಿಥಿಗಳಾಗಿ ಕೂಡ ಭಾಗವಹಿಸಲಿಕ್ಕಿದ್ದಾರೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಪ್ರಮುಖ ಪಕ್ಷವಾಗಿ ನಿರ್ಣಾಯಕ ಪಾತ್ರ ವಹಿಸ್ತಾ ಇರತಕ್ಕಂಥ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಯಚೂರಿನಲ್ಲಿ 28ನೇ ತಾರೀಕಿನಂದು ದೊಡ್ಡ ಮಟ್ಟದ ಈ 2 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ತಾವೆಲ್ಲರೂ ಕೂಡ ಮುಂಜಾನೆ ನಡೆಯುವಂತಹ ನಮ್ಮ ಪಕ್ಷದ ಧ್ವಜಾರೋಹಣ, ಅದರ ಜೊತೆಗೆ ಇನಾಗ್ರಲ್ ಸೆಷನ್ ಏನಿದೆ, ಉದ್ಘಾಟನಾ ಸಭೆ, ನಮ್ಮ 1 ದಿನದ ಜನಪ್ರತಿನಿಧಿ ಸಭೆ, ಉದ್ಘಾಟನಾ ಸಭೆ, ಇದರಲ್ಲಿ ತಾವೆಲ್ಲರೂ ಕೂಡ ಬಂದು ನಮ್ಮೊಂದಿಗೆ ಸಹಕರಿಸಬೇಕೆಂದು ಕೂಡ ರಾಜ್ಯ ಸಮಿತಿಯ ವತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದ. ಎಸ್ಡಿಪಿಐ ರಾಜ್ಯ ಸಮಿತಿ ಅಧ್ಯಕ್ಷ ಅಕ್ಬರ್ ಹುಸೇನ್ ನಾಗುಂಡಿ ಮಾತನಾಡಿ, ಪ್ರಥಮ ಬಾರಿಗೆ ಎಸ್ಡಿಪಿಐ ರಾಜ್ಯ ಸಮಿತಿ ಸಭೆ ಹಾಗೂ ಸಮಾವೇಶ ನಗರದಲ್ಲಿ ನಡೆಯುತ್ತಿದೆ. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳ ಹಕ್ಕು ಕಸಿಯುವ ವಿರುದ್ಧ ನಡೆಯಲಿರುವ ಸಮಾವೇಶಕ್ಕೆ ಎಲ್ಲಾ ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಸಮಾಜದಲ್ಲಿ ಆಗಮಿಸಬೇಕು ಎಂದರು. ಈ ಸಂದರ್ಭದಲ್ಲಿ ನಮ್ಮ ನಗರದಲ್ಲಿ, ನಮ್ಮ ಜಿಲ್ಲೆಯ ಒಂದು ಉತ್ತಮವಾದಂತಹ ಸಮಾವೇಶ ನಡೆದಿದೆ. SIR ಸಂಬಂಧಪಟ್ಟಂತ ನಾವು ಈಗಾಗಲೇ ಹಲವಾರು ವಾರ್ಡ್ಗಳಲ್ಲಿ ಮೊದಲನೇದಾಗಿ SIR ಜಾಸ್ತಿ ಕೊಟ್ಟಿರುವಂಥ ಪಕ್ಷ ರಾಯಚೂರು ನಗರದಲ್ಲಿ, ನಂತರ
ಬೇರೆ ಬೇರೆ ಪಕ್ಷದವರು ಕೂಡ ಅದಕ್ಕೆ ಸಹಕಾರ ನೀಡಿರುವುದು ನಮ್ಮ ರಾಯಚೂರು ಜಿಲ್ಲೆಯ ಮತ್ತು ರಾಯಚೂರು ಜಿಲ್ಲೆಯ ಜನರಲ್ಲಿ ಒಂದೇ ಕೇಳಿಕೊಳ್ಳುವುದೇನೆಂದರೆ ತಾವೆಲ್ಲರೂ ಬಂದು ಸುಮಾರು 28ನೇ ತಾರೀಕು ರವಿವಾರ ದಿನ ಅದರಲ್ಲಿ ಭಾಗವಹಿಸಿಕೊಂಡು ಮಹಿಳಾ ಸಮಾಜದ ಆವರಣದಲ್ಲಿ ಒಂದು ಎಲ್ಲರೂ ಸಹಕಾರ ನೀಡಬೇಕಂತೇಳಿ ನಮ್ಮ ಜನತೆಯಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಮಾಧ್ಯಮದ ಸ್ನೇಹಿತರು ನಮ್ಮನ್ನು ಜಿಲ್ಲಾಧ್ಯಕ್ಷ ಖಾದರ್ ಪಾಷ್, ತೌಸೀಫ್ ಅಹಮದ್, ರಹೀಂ ಪಟೇಲ್ ಸೇರಿ ಅನೇಕರು ಇದ್ದರು. ನಗರದ ಹರಿಜನವಾಡದಲ್ಲಿ ಶ್ರೀ ಮಹಾಮಾತೆ ಕಂಚುಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಿಮಿತ್ತ ಗುರುವಾರ ಸಂಜೆ ಅದ್ದೂರಿಯಾಗಿ ರಥೋತ್ಸವ ಜರುಗಿತು. ನಗರದ ಹರಿಜನವಾಡದಲ್ಲಿ ಶ್ರೀ ಮಹಾಮಾತೆ ಕಂಚುಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಿಮಿತ್ತ ಗುರುವಾರ ಸಂಜೆ ಅದ್ದೂರಿಯಾಗಿ ರಥೋತ್ಸವ ಜರುಗಿತು. ದೇವಿಗೆ ವಿಶೇಷ ಪೂಜೆ, ಅಲಂಕಾರ ಹಾಗೂ ತೊಟ್ಟಿಲೋತ್ಸವ ನಡೆಯಿತು. ಭಾರೀ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಭಕ್ತರು ಪೂಜಾ ಕೈಂಕರ್ಯಗಳನ್ನು ಕೈಗೊಂಡರು. ಬುಧವಾರ ಪೂರ್ಣಕುಂಭ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ನಡೆಯಿತು. ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟಿದ್ದ ಮಹಿಳೆಯರು ಮೆರವಣಿಗೆಗೆ ಮೆರುಗು ತುಂಬಿದರು. ದೇವಸ್ಥಾನದ ಆವರಣದಲ್ಲಿ ರಾತ್ರಿ ಭಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಜಾತ್ರೆಯ ಅಂಗವಾಗಿ ಮಂದಿರಕ್ಕೆ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು. ಮಂದಿರದ ಆವರಣದಲ್ಲಿ ತಳಿರು ತೋರಣ ಕಟ್ಟಲಾಗಿತ್ತು. ಭಕ್ತರು ಕುಟುಂಬ ಸಮೇತರಾಗಿ ದೇವಸ್ಥಾನಕ್ಕೆ ಬಂದು ತೆಂಗಿನಕಾಯಿ ಒಡೆದು ನೈವೇದ್ಯ ಸಮರ್ಪಿಸಿ ಭಕ್ತಿ ಭಾವದಿಂದ ಪ್ರಾರ್ಥನೆ ಸಲ್ಲಿಸಿದರು. ಗುರುವಾರ ಸಂಜೆ ನಡೆದ ದೇವಿಯ ರಥೋತ್ಸವದಲ್ಲಿ ಕಲಾ ತಂಡಗಳು, ವಾದ್ಯವೃಂದದವರು ಪಾಲ್ಗೊಂಡಿದ್ದರು. ರಥದ ಮೇಲೆ ಹೂವು, ಉತ್ತತ್ತಿ ತೂರಿದರು. ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಅನ್ನಪ್ರಸಾದ ವಿತರಿಸಲಾಯಿತು. ಬಂಧುಗಳೇ, ಇವತ್ತು ಶ್ರೀ 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 ಮಹಾಮಾತೆ ಕಂಚುಮಾರಮ್ಮ ದೇವಿಯ ಒಂದು ರಥೋತ್ಸವ ಇವತ್ತು ನಡೀತಾ ಇದೆ. ಈ ಒಂದು ರಥೋತ್ಸವದ ಈ ಜಾತ್ರೆ ಸುಮಾರು  ಶ್ರೀ ಮಹಾಮಾತೆ ಕಂಚುಮಾರಮ್ಮ ದೇವಸ್ಥಾನ ಸಮಿತಿ ಅಧ್ಯಕ್ಷ ಪಿ ಯಲ್ಲಪ್ಪ, ಉಪಾಧ್ಯಕ್ಷ ಈರಣ್ಣ ಭಂಡಾರಿ, ಕರುಣಾಕರ್ ಕಟ್ಟಿಮನಿ, ಅಮರೇಶ್, ಎಸ್ ರಾಜು, ಜನಾರ್ದನ್ ಹಳ್ಳಿಬೆಂಚಿ, ಮುನಿಸ್ವಾಮಿ, ಮೌಲೇಶ್,
ನರಸಿಂಹಲು ಮೂಡಿಗಿರಿ, ಪಾಲಿಕೆ ಮಾಜಿ ಸದಸ್ಯ ಎನ್.ಕೆ. ನಾಗರಾಜ್, ಕೆಪಿ ಅನಿಲ್ ಕುಮಾರ್, ಎಸ್. ಮಾರೆಪ್ಪ, ಸತ್ಯನಾಥ್, ಪ್ರಭಾಕರ್, ಎಸ್. ರಾಜು, ಜೆ. ತಿಮ್ಮಪ್ಪ, ರಾಜಕೀಯ ನಾಯಕರು ಶ್ರೀ ಕಂಚು ಮಾರಮ್ಮ ದೇವಿಯ ದರ್ಶನ ಪಡೆದರು. ರಥೋತ್ಸವ ಹಿನ್ನೆಲೆಯಲ್ಲಿ ಹರಿಜನವಾಡದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ತಾಲೂಕಿನಲ್ಲಿ ಈ ಬಾರಿ ಮುಂಗಾರು ಮಳೆ ವಾಡಿಕೆಗಿಂತ ಕಡಿಮೆಯಾಗಿರುವ ಪರಿಣಾಮ ರೈತರು ಬೆಳೆದ ಹತ್ತಿ ಸೇರಿದಂತೆ ವಿವಿಧ ಬೆಳೆಗಳು ಒಣಗಿ ನಾಶವಾಗುತ್ತಿವೆ. ಮಳೆಯ ಕೊರತೆಯಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಸರ್ಕಾರ ತಕ್ಷಣ ಬೆಳೆ ಹಾನಿ ಸಮೀಕ್ಷೆ ನಡೆಸಬೇಕಾಗಿದೆ. ಇನ್ನು ಹಲವೆಡೆ ರೈತರು ಬಿತ್ತನೆ ಮಾಡಿದ ಹತ್ತಿ ಬೆಳೆ ನೀರಿನ ಅಭಾವದಿಂದ ಆರಂಭಿಸಿದ್ದು, ಕೆಲವೆಡೆ ಸಂಪೂರ್ಣವಾಗಿ ನಾಶವಾಗಿದೆ. ಉತ್ತಮ ಮಳೆಯ ನಿರೀಕ್ಷೆಯೊಂದಿಗೆ ರೈತರು ಸಾಲ ಸೂಲ ಮಾಡಿ ಜಮೀನು ಲೀಸ್ ಪಡೆದು ದುಬಾರಿ ಬೆಲೆಗೆ ಬೀಜ, ರಸಗೊಬ್ಬರ ಹಾಗೂ ಕೃಷಿ ಸಾಮಗ್ರಿಗಳನ್ನು ಖರೀದಿಸಿ ಬಿತ್ತನೆ ಮಾಡಿದ್ದರು. ಆದರೆ ನಿರೀಕ್ಷಿತ ಮಳೆಯಾಗದ ಕಾರಣ ಅವರ ಶ್ರಮ ಮತ್ತು ಹೂಡಿಕೆ ವ್ಯರ್ಥವಾಗುವ ಸ್ಥಿತಿ ನಿರ್ಮಾಣವಾಗಿದೆ. ಮಳೆಯ ಕೊರತೆಯಿಂದ ಬೆಳೆಗಳು ಒಣಗುತ್ತಿರುವುದರಿಂದ ರೈತರಲ್ಲಿ ಆತಂಕ ಮನೆ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗುವ ಸಾಧ್ಯತೆ ಇದೆ. ತಕ್ಷಣ ಮಳೆಯಾಗದಿದ್ದರೆ ಬೆಳೆಗಳು ಸಂಪೂರ್ಣ ನಾಶವಾಗುವ ಭೀತಿ ವ್ಯಕ್ತವಾಗಿದೆ. ರೈತರು ಈಗಾಗಲೇ ಆರ್ಥಿಕ ಸಂಕಷ್ಟದಲ್ಲಿದ್ದು, ಸರ್ಕಾರ ಬೆಳೆ ಹಾನಿಯ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ಘೋಷಿಸಬೇಕು. ಅಗತ್ಯವಿರುವ ಕಡೆ ನೀರಾವರಿ ಸೌಲಭ್ಯ ಒದಗಿಸಿ ರೈತರ ನೆರವಿಗೆ ಬರಬೇಕು ಎಂದು ಒತ್ತಾಯ ಮಾಡಿದ ಸಾರ್ವಜನಿಕ ವಲಯದಿಂದ ಕೇಳಿಬರುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚ ಗ್ಯಾರಂಟಿ ಯೋಜನೆಗಳ ಲೋಪ ಸರಿಪಡಿಸಲು ಮರು ಸಮೀಕ್ಷೆ, ಯೋಜನೆಗಳು ನಿಲ್ಲುವುದಿಲ್ಲ, ಎಚ್.ಎಂ. ರೇವಣ್ಣ. ಎನ್ಎಸ್ ಬೋಸರಾಜರಿಗೆ ಸಚಿವ ಸ್ಥಾನ ನೀಡಿ ಜಿಲ್ಲಾ ಉಸ್ತುವಾರಿ ನೀಡಲಿ, ವಿ. ಲಕ್ಷ್ಮೀರೆಡ್ಡಿ. ವಿಧಾನ ಪರಿಷತ್ ಸದಸ್ಯ ಎ. ವಸಂತಕುಮಾರ್ರಿಗೆ ಸಚಿವ ಸ್ಥಾನ ನೀಡಬೇಕು, ಜೆಎಂ. ಮೌನೇಶ್. ಜೂನ್ 28ರಂದು ಎಸ್ಡಿಪಿಐ ರಾಜ್ಯ ಕಾರ್ಯಕಾರಿಣಿ ಎಸ್ಐಆರ್ ವಿರೋಧಿಸಿ ಸಮಾವೇಶ, ರಿಯಾಜ್ ಕಡುಂಬ. ಅದ್ದೂರಿಯಾಗಿ ನಡೆದ ಶ್ರೀ ಮಾತಾ ಕಂಚು ಮಾರಮ್ಮ ರಥೋತ್ಸವ, ಸಾಕ್ಷಿಯಾದ ಜನತೆ. ಜೂನ್ 27ರಂದು ಸಿಜಿಕೆ ಬೀದರಂಗ ದಿನ, ಸಿಜಿಕೆ ರಂಗ ಪ್ರಶಸ್ತಿ ಪ್ರದಾನ, ರಂಗಸ್ವಾಮಿ. ಮುಂಗಾರು ಮಳೆ ಕೊರತೆ, ಹತ್ತಿ ಬೆಳವಣಿಗೆ ರೈತರಲ್ಲಿ ಆತಂಕ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ಶ್ರೀ ಮಹಾಮಾತೆ ಕಂಚು ಮಾರಮ್ಮ ದೇವಿಯ 289ನೇ ಜಾತ್ರಾ ಮಹೋತ್ಸವ. ದಿನಾಂಕ 23/6/2026 ಮಂಗಳವಾರ ತೊಟ್ಟಿಲು ಸಮಾರಂಭ ಸಂಜೆ 5 ಗಂಟೆಯಿಂದ. ದಿನಾಂಕ 24/6/2026 ಬುಧವಾರ ಕುಂಭಮೇಳ ಬೆಳಗ್ಗೆ 7 ಗಂಟೆಯಿಂದ. ದಿನಾಂಕ 25/6/2026 ಗುರುವಾರ ರಥೋತ್ಸವ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ. ದಿನಾಂಕ 26/6/2026 ಶುಕ್ರವಾರದಂದು ಉಚ್ಚಯ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ ನಡೆಯಲಿದೆ. ಸ್ಥಳ ಮಹಾಮಾತೆ ಕಂಚು ಮಾರಮ್ಮ ದೇವಸ್ಥಾನ ಸಮಿತಿ, ಹರಿಜನವಾಡ, ರಾಯಚೂರು. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುತ್ತಿರುವವರು ಪಿ. ಯಲ್ಲಪ್ಪ, ಅಧ್ಯಕ್ಷರು. ಶ್ರೀ 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 ಮಹಾಮಾತೆ ಕಂಚು ಮಾರಮ್ಮ ಜಾತ್ರಾ ಮಹೋತ್ಸವ ಹರಿಜನವಾಡ ಬಡಾವಣೆಯಲ್ಲಿ ದಿನಾಂಕ 23/6/2026ರಿಂದ ದಿನಾಂಕ 26/6/2026ರವರೆಗೆ ವಿಜೃಂಭಣೆಯಿಂದ ನಡೆಯುತ್ತದೆ. ಸಕಲ ಭಕ್ತಾದಿಗಳಿಗೆ ಹಾರ್ದಿಕ ಸುಸ್ವಾಗತ. ಸ್ವಾಗತ ಕೋರುವವರು ಶ್ರೀ ಸಣ್ಣಬಾಬು, ಟೈಗರ್ ಗ್ರೂಪ್, ಹರಿಜನವಾಡ, ರಾಯಚೂರು. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ವಂದನೆಗಳು.